ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಆರ್ಥ್ರೈಟಿಸ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇವತ್ತು ನಾವು ಈ ಸಂಧಿವಾತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ಆರ್ಥ್ರೈಟಿಸ್ ಅಂದರೆ ಏನು ಡಾಕ್ಟರ್? ಸೊ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳಿದಾಗ ಇನ್ಫ್ಲಮೇಷನ್ ಪ್ಲಸ್ ಡಿಜಿನರೇಟಿವ್ ಡಿಸೀಸ್ ಆಫ್ ದಿ ಜಾಯಿಂಟ್ ಅಂತ ಹೇಳ್ಬೋದು. ಸೊ ಸಂಧಿ ಒಳಕಿನ ಸವೆತ ಆಗಿರ್ಬೋದು ಅಥವಾ ಇನ್ಫ್ಲಮೇಷನ್ ಆಗಿರ್ಬೋದು. ಸೊ ಅದನ್ನು ಲೈಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಪ್ರಮುಖವಾಗಿ ನೋಡುವಂಥದ್ದಾದರೆ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಸೆಪ್ಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಸಣ್ಣ ಕೆಲವ್ರಿಗೆ ಸಿರೋನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇದನ್ನು ಹೆಚ್ಚಾಗಿ ನೋಡ್ಬೋದು. ಸೊ ಡ್ಯೂ ಟು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕೂಡ ಬರ್ಬೋದು, ಅಥವಾ ನವಡೇಸ್ ಡ್ಯೂ ಟು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಹಾಗೆ ವೈಟಮಿನ್ D3 ಡೆಫಿಷಿಯನ್ಸಿ ಕೂಡ ಪ್ರಮುಖವಾಗಿ ಕಾರಣ ಆಗುತ್ತೆ. ಸೊ ಅದರಲ್ಲೂ ಅರ್ಲಿ ಏಜಸ್ಸಲ್ಲಿ ಲೈಕ್ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಅರ್ಲಿ ಆಸ್ಟಿಯೋಪೊರಿಟಿಕ್ ಚೇಂಜಸ್ ಆಗೋದಕ್ಕೂ ಕಾರಣ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಬರೋದಕ್ಕೆ ಕಾರಣಗಳೇನು ಅಂತ, ಮೇನ್ ರೀಸನ್ಸ್ಗಳು? ಸೊ ಕಾರಣಗಳು ಅಂತ ಬಂದಾಗ ಎಸ್ಪೆಷಲಿ ಆಸ್ಟಿಯೋ ಆರ್ಥ್ರೈಟಿಸ್ ಯೂಶಲಿ ಓಲ್ಡ್ ಏಜಲ್ಲಿ ನೋಡ್ತೀವಿ. ಸೊ ಡ್ಯೂ ಟು ವೇರಿಯಂಟ್ ಏರ್ ಆಫ್ ದಿ ಜಾಯಿಂಟ್ಸ್ ಓಲ್ಡ್ ಏಜಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಡ್ಯೂ ಟು ಡೆಫಿಷಿಯನ್ಸಿ ಮೇಯ್ನಾಗಿ ಫೀಮೇಲ್ಸಲ್ಲಿ ನೋಡುವಂಥದ್ದಾದರೆ ಕ್ಯಾಲ್ಶಿಯಂ ಹಾಗೆ ವಿಟಮಿನ್ D3 ಡೆಫಿಷಿಯನ್ಸಿಯಿಂದ ಅರ್ಲಿಯಾಗಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಕಾಣಿಸುತ್ತೆ. ಆ್ಯಂಡ್ ಎರಡು ಜಾಯಿಂಟ್ ಮಧ್ಯೆ ಇರೋ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಸೈನೋವಿಯಲ್ ಫ್ಲೂಯಿಡ್ ಅಂಶ ಜಾಯಿಂಟ್ ಮಧ್ಯೆ ಕಮ್ಮಿ ಆಗ್ತಾ ಹೋಗುತ್ತೋ ಲ್ಯುಬ್ರಿಕೇಷನ್ ಇನ್ ದ ಜಾಯಿಂಟ್ಸ್ ವಿಲ್ ಬಿ ರೆಡ್ಯೂಸ್ಡ್ ಆ್ಯಂಡ್ ಎರಡೂ ಜಾಯಿಂಟ್ ಮಧ್ಯೆ ಫ್ರಿಕ್ಷನ್ ಉಂಟಾಗುವಂಥದ್ದು. ಸೊ ಯಾವಾಗ ಒಂದಕ್ಕೊಂದು ಜಾಯಿಂಟ್ಸ್ ಉಜ್ಜೋದಕ್ಕೆ ಆರಂಭವಾಗುತ್ತೋ ಆಗ ಅವ್ರಿಗೆ ಪೇನ್ ಇರ್ಬೋದು, ಅಥವಾ ಸ್ವೆಲ್ಲಿಂಗ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ರೆಡ್ನೆಸ್ ಇರ್ಬೋದು, ಮುಟ್ಟಿದ್ರೆ ತುಂಬ ಬಿಸಿ ಅನಿಸುವಂಥದ್ದು, ಕೆಂಪಾಗಿರುವಂಥದ್ದು. ಈ ಥರ ಒಂದು ರೋಗ ಲಕ್ಷಣಗಳನ್ನ ನಾವು ನೋಡ್ಬೋದು. ಇದನ್ನು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಯೂಶಲಿ 60+ ಏಜ್ ಗ್ರೂಪ್ ಏನಿದೆ ಅವರಲ್ಲಿ ಕಾಣಿಸುತ್ತೆ ಕ್ವೈಟ್ ಕಾಮನ್ ಆಗಿ. ಆ್ಯಂಡ್ ನವಡೇಸ್ ವಿ ಸಿ ಇನ್ ಅರ್ಲಿ ಲೈಕ್ 40 ಏಜ್ ಗ್ರೂಪಲ್ಲಿ ಕೂಡ ನೋಡ್ತೀವಿ. ಅದಕ್ಕಿಂತ ಕಮ್ಮಿ ಏಜರಲ್ಲಿ ಕೂಡ ನೋಡ್ಬೋದು. ಇಟ್ ಈಸ್ ಮೇನ್ಲಿ ಡ್ಯೂ ಟು ಡೆಫಿಷಿಯನ್ಸಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾರ್ಮೋನಲ್ ಚೇಂಜಸ್ಸಿಂದ ಫೀಮೇಲ್ಸಲ್ಲಿ ಕೂಡ ನಾವು ನೋಡುವಂಥದ್ದು. ಆ್ಯಂಡ್ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಬಂದಾಗ ಅವ್ರಿಗೆ ರೋಗ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಕೆಲವ್ರಿಗೆ ತುಂಬ ತೀವ್ರತೆಯಿಂದ ಕೂಡ ಕೂಡಿರುತ್ತೆ. ಕೆಳಗಡೆ ಕೂತ್ಕೊಂಡ್ರೆ ಮೇಲೆದಳ ಕಷ್ಟ, ಹಾಗೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋ ಕಷ್ಟ ಆಗುವಂಥದ್ದು. ಉರಿ ಊತ ಕಾಣಿಸ್ತಾ ಇರುತ್ತೆ. ಇನ್ನು ಸ್ವಲ್ಪ ನಡೆದ್ರೂ ಕೂಡ ಪೇಯ್ನ್ ಅಥವಾ ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇದು ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಅವರಲ್ಲಿ ಒಳಗಡೆ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಕೂಡ ಜಾಸ್ತಿ ಆಗುತ್ತೆ. ಇನಿಷಿಯಲಿ ಇಟ್ ವಿಲ್ ಬಿ ಇನ್ ಗ್ರೇಡ್ 1 ಆಸ್ಟಿಯೋ ಆರ್ಥ್ರೈಟಿಸ್. ಯಾವಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೋ ಅಥವಾ ಇಗ್ನೋರ್ ಮಾಡ್ತಾರೆ, ಅವರೇ ಪೇನ್ ಕಿಲ್ಲರ್ಸ್ ಅಥವಾ ಸೆಲ್ಫ್ ಮೆಡಿಕೇಷನ್ ತೊಗೊಳ್ತಿರ್ತಾರೆ, ಅದು ನೆಕ್ಸ್ಟ್ ಗ್ರೇಡಿಗೆ ಕೂಡ ಹೋಗ್ಬೋದು. ಆಗ ಗ್ರೇಡ್ 2 ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದರಿಂದ ಗ್ರೇಡ್ 3 ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಿವಿಯರ್ OA ಕೇಸಸಲ್ಲಿ ಅವರ ಒಂದು ಲೆಗ್ ಶೇಪ್ ಕೂಡ ಚೇಂಜ್ ಆಗ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಬೌ ಶೇಪ್ಡ್ ಲೆಗ್ಸ್ ಕೂಡ ಆಗುತ್ತೆ. ಕೆಲವ್ರಿಗೆ ಮಂಡಿ ಚಿಪ್ಪಿನ ಬದಲಾವಣೆ ಕೂಡ ಅಡ್ವೈಸ್ ಮಾಡಿರ್ತಾರೆ ಇನ್ನು ಸಿವಿಯರ್ ಸ್ಟೇಜ್ ಆಫ್ ಆಸ್ಟಿಯೋ ಆರ್ಥ್ರೈಟಿಸ್. ಆಗ ಅವ್ರಿಗೆ ವಾಕ್ ಮಾಡೋಕ್ಕೂ ಆಗೋದಿಲ್ಲ, ಒಂದು ಹೆಜ್ಜೆ ಇಟ್ಟರೂ ಸಿವಿಯರ್ ಪೇನ್ಫುಲ್ ಅಥವಾ ಸ್ಟಿಫ್ನೆಸ್ನ ಕಾಣಿಸುತ್ತೆ. ಇದು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಕಂಡುಬರುವ ಲಕ್ಷಣಗಳು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಮುಂಚೆ ಎಲ್ಲ ವೃದ್ಧಾಪ್ಯದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು, ಬಟ್ ಇವಾಗ ಅರ್ಲಿ ಏಜಸಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾವ ಏಜ್ ಗ್ರೂಪ್ನವರಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ ಅಂತ? ಇನ್ನು ಏಜ್ ಗ್ರೂಪ್ ಅಂತ ನೋಡಿದಾಗ ಯೂಶಲಿ ಆಸ್ಟಿಯೋ ಆರ್ಥ್ರೈಟಿಸ್ ವಿಲ್ ಬಿ ಸೀನ್ ಇನ್ ಓಲ್ಡ್ ಏಜ್ ಗ್ರೂಪ್ 50+ ಅಥವಾ 60+ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು. ಬಟ್ ನವಡೇಸ್ ವಿ ಸಿ ಇನ್ ಅರ್ಲಿ ಎಂಗೇಜ್ ಲೈಕ್ 40+ ಕೂಡ ನೋಡ್ತೀವಿ. ಮಂಡಿ ನೋವು ಅಂತ ಹೇಳ್ತಿರ್ತಾರೆ, ಜಾಯಿಂಟ್ ಪೇನ್ ಶುರು ಆಗ್ತಾ ಇರುತ್ತೆ, ಅಥವಾ ಶೋಲ್ಡರ್ ಪೇನ್ ಇರ್ಬೋದು. ಯೂಶಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಬಿಗ್ ಜಾಯಿಂಟ್ಸ್ ವಿಲ್ ಬಿ ಅಫೆಕ್ಟೆಡ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಮಂಡಿ ಆಗಿರ್ಬೋದು ಅಥವಾ ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಸಮ್ಟೈಮ್ಸ್ ಹಿಪ್ ಜಾಯಿಂಟ್, ಸೊಂಟದ ಹತ್ರ ಪೇನ್ ಬರುತ್ತೆ.
ಸೊ ಜಾಯಿಂಟ್ಸಲ್ಲಿ ಪೇಯ್ನ್ ಅಥವಾ ಸ್ಟಿಫ್ನೆಸ್ ಸ್ವೆಲ್ಲಿಂಗ್ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಯೂಶಲಿ ಇನ್ನು ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಮತ್ತಷ್ಟು ಅವ್ರಿಗೆ ಪೇಯ್ನ್ ಜಾಸ್ತಿ ಆಗ್ತಾ ಇರುತ್ತೆ. ಸಮ್ಮರ್ ಸೀಸನ್ಸಲ್ಲಿ ಸ್ವಲ್ಪ ಬೆಟರ್ ಇರುವಂಥದ್ದು. ಆ್ಯಂಡ್ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್. ಸೊ ಯಾವಾಗ ದೇಹದ ತೂಕ ತುಂಬ ಜಾಸ್ತಿ ಆಗಿರುತ್ತೋ ಆಗ ಅದು ಮಂಡಿ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ ಅಥವಾ ಹಿಪ್ ಜಾಯಿಂಟ್ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. ಸೊ ದೇಹದ ತೂಕ ಜಾಸ್ತಿ ಆದಾಗಲೂ ಕೂಡ ಇಟ್ ಈಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಫಾರ್ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ಬೋದು. ಸೊ ಮೋರ್ ಆಫ್ ಈಗ ಸೊ ಔಟ್ಡೋರ್ ಆ್ಯಕ್ಟಿವಿಟೀಸ್ ಕಮ್ಮಿ ಇರುತ್ತೆ. ಸೊ ರಾದರ್ ದ್ಯಾನ್ ಇಂಡೋರಲ್ಲಿ ಅವರು ಹೆಚ್ಚಾಗಿರ್ತಾರೆ. ಸೊ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟಿಂದ ಸೊ ಅವ್ರಿಗೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಕೂಡ ಇದು ಕಾಣಿಸ್ಕೊಳ್ಬೋದು. ಅರ್ಲಿ ಸ್ಟೇಜಸಲ್ಲಿ ಆಸ್ಟಿಯೋಆರ್ಥರೈಟಿಸ್ ಕಾಣಿಸ್ಕೊಳ್ಳುವಂಥದ್ದನ್ನ ಕೂಡ ನೋಡ್ಬೋದು. ಇನ್ ಸಮ್ ಕೇಸಸ್ ದ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆಸ್ಟಿಯೋಆರ್ಥರೈಟಿಸ್ ಇದ್ದಾಗಲೂ ಕೂಡ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಕೂಡ ಬರೋ ಚಾನ್ಸಸ್ ಹೆಚ್ಚು. ಹಾಗೆ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಹೈಪೋಥೈರಾಯ್ಡಿಸಮ್ ಇರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಇನ್ನು ಅದರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂಥದ್ದು ಅಥವಾ ಅರ್ಲಿ ಡಯಾಬಿಟಿಕ್ ಇದ್ದಾಗ ಸೊ ದೇ ಆರ್ ಮೋರ್ ಪ್ರೋನ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುತ್ತೆ ಅರ್ಲಿಯಾಗಿ ಮೂಳೆ ಸವೆತ ಆಗುವಂಥದ್ದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಲ್ಲಿ ಯಾವೆಲ್ಲ ಟೈಪ್ಸ್ಗಳಿರುತ್ತೆ ಅಂತ? ಸೊ ಈಗ ಅದರ್ ದ್ಯಾನ್ ಆಸ್ಟಿಯೋಆರ್ಥರೈಟಿಸ್ ನಾವು ಹೆಚ್ಚಾಗಿ ನೋಡುವಂಥದ್ದಾದರೆ ಆ್ಯಂಡ್ ಎನಿ ಏಜ್ ಗ್ರೂಪಲ್ಲಿ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಬೋದು, ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್. ಸೊ ಇದು ರುಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಸೊ ರುಮಟೆಡ್ ಆರ್ಥರೈಟಿಸ್ ಸ್ಮಾಲ್ ಚಿಲ್ಡ್ರನ್ಸಲ್ಲಿ ನೋಡ್ಬೋದು ಅಥವಾ ಮಿಡಲ್ ಏಜ್ ಗ್ರೂಪ್ ಅಥವಾ ಅಡಲ್ಟ್ ಏಜ್ ಗ್ರೂಪಲ್ಲಿ ಕೂಡ ಹೆಚ್ಚಾಗಿ ನೋಡ್ಬೋದು. ಆ್ಯಂಡ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಬೋದು ಡ್ಯೂ ಟು ಲೋ ಇಮ್ಯುನಿಟಿಯಿಂದ ಕಾಣಿಸುತ್ತೆ ಅಥವಾ ಸಮ್ಟೈಮ್ಸ್ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಸೊ ರುಮಟೆಡ್ ಆರ್ಥರೈಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ರುಮಟೆಡ್ ಆರ್ಥರೈಟಿಸ್ ಅಂತ ಹೇಳಿದಾಗ ಸ್ಮಾಲ್ ಜಾಯಿಂಟ್ಸ್ ವಿಲ್ ಬಿ ಅಫೆಕ್ಟೆಡ್. ಹೆಚ್ಚಾಗಿ ಕೈ ಬೆರಳುಗಳಿರ್ಬೋದು, ಕಾಲು ಬೆರಳುಗಳಿರ್ಬೋದು ಆ್ಯಂಡ್ ವ್ರಿಸ್ಟ್ ಜಾಯಿಂಟ್ ಇರ್ಬೋದು ಹೆಚ್ಚಾಗಿ ಅಫೆಕ್ಷನ್ನ ಹೊಂದಿರುವಂಥದ್ದು. ಸೊ ಒಂದ್ಸರಿ ರುಮಟೆಡ್ ಆರ್ಥರೈಟಿಸ್ ಬಂದಾಗ ಸೊ ಇಮ್ಯುನೋಸಪ್ರೆಸೆಂಟ್ಸ್ನ ತೊಗೊಳ್ತಿರ್ತಾರೆ. ಸೊ ಕೆಲವರು ಲೈಫ್ ಲಾಂಗ್ ತೊಗೊಳ್ಬೇಕು ಈ ಮೆಡಿಕೇಷನ್ಸ್ ಅಂತ ಅಂದ್ಕೊಂಡಿರುವಂಥದ್ದು. ಸೊ ರುಮಟೆಡ್ ಆರ್ಥರೈಟಿಸ್ ನಾಟ್ ಓನ್ಲಿ ಅಫೆಕ್ಟ್ಸ್ ದ ಜಾಯಿಂಟ್ಸ್ ಬಟ್ ಆಲ್ಸೋ ದ ಮಲ್ಟಿಪಲ್ ಆರ್ಗನ್ಸ್ ಇನ್ಸೈಡ್ ಅಂತ ಕೂಡ ಹೇಳ್ಬೋದು. ಎಸ್ಪೆಷಲಿ ಹಾರ್ಟಿಗೆ ಅಫೆಕ್ಟ್ ಆಗ್ಬೋದು, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಐಸಲ್ಲಿ ರಿಪೀಟೆಡ್ ಆಗಿ ಐ ಇನ್ಫ್ಲಮೇಷನ್ ಆಗುತ್ತೆ, ರೆಡ್ನೆಸ್, ಇಚ್ಚಿಂಗ್ ಅಥವಾ ಅವ್ರಿಗೆ ಸ್ವೆಲ್ಲಿಂಗ್ ಆಗುವಂಥದ್ದು ಅರೌಂಡ್ ದ ಐಸ್. ಸೊ ಇದೆಲ್ಲ ರುಮಟೆಡ್ ಐ ಡಿಸೀಸ್ನ ಲಕ್ಷಣಗಳು ಅಂತ. ಆ್ಯಂಡ್ ಸಮ್ ಕೇಸಲ್ಲಿ ಅದು ಪ್ರೊಲಾಂಗ್ ಆಗ್ತಿದೆ ಅಥವಾ ಸೊ ಅವರು ಇನ್ಫೆಕ್ಷನ್ ರೇಟ್ ಜಾಸ್ತಿ ಇದೆ, ESR ಇರ್ಬೋದು, CRP ಲೆವೆಲ್ಸ್ ತುಂಬ ಇದೆ ಅಥವಾ ANA ಕೂಡ ಹೈ ಇದೆ. ಸೊ ಈ ಲೆವೆಲ್ಸಲ್ಲೆಲ್ಲ ಇದ್ದಾಗ ಸೊ ಇನ್ಫ್ಲಮೇಷನ್ ಸಿವಿಯರ್ ಆಗಿರುತ್ತೆ ಆ್ಯಂಡ್ ಆರ್ಗನ್ಸ್ ಹೆಚ್ಚಾಗಿ ಲಂಗ್ಸಲ್ಲಿ ಫೈಬ್ರೋಟಿಕ್ ಚೇಂಜಸ್ ಆಗುವಂಥದ್ದು ಆ್ಯಂಡ್ ದೇ ಕೆನ್ ಬಿಕಮ್ ಮೋರ್ ಅನಿಮಿಕ್ ಅಂತ ಹೇಳ್ಬೋದು, ಅಂದರೆ ರಕ್ತಹೀನತೆ ಆಗುವಂಥದ್ದು. ಸೊ ಅದು ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ ಆ್ಯಂಡ್ ದೆಲ್ ಬಿ ಮೋರ್ ಇಂಟು ಡಿಪ್ರೆಷನ್, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಾರೆ. ಆ್ಯಂಡ್ ಬೋನ್ಸ್ ಅಥವಾ ಜಾಯಿಂಟ್ಸಲ್ಲಿ ಡಿಫಾರ್ಮಿಟೀಸ್ನ ನೋಡ್ಬೋದು, ಅಂದರೆ ಅಂಗವೈಕಲ್ಯಕ್ಕೆ ಅದು ಎಡೆ ಮಾಡಿಕೊಡ್ಬೋದು. ರುಮ್ಯಾಟಿಕ್ ನಾಡ್ಯೂಲ್ ಫಾರ್ಮೇಷನ್ ಆಗುತ್ತೆ, ಅಲ್ಲಲ್ಲಿ ಗಂಟಾಗುವಂಥದ್ದು, ಸ್ಫಾನಿಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ರುಮಟೆಡ್ ಆರ್ಥರೈಟಿಸ್. ಸೊ ಎಟ್ ದಿ ಲೇಟರ್ ಸ್ಟೇಜಸ್ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಅಥವಾ ನೆಗ್ಲೆಕ್ಟ್ ಮಾಡಿದ್ದೆ ಆದಲ್ಲಿ ಸೊ ರುಮಟೆಡ್ ಆರ್ಥರೈಟಿಸಿಂದ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಸಿಮ್ಟಮ್ಸ್ ಕಾಣಿಸ್ತಾ ಇದೆ ಅರ್ಲಿಯಾಗಿ. ಮೋರ್ ದೆನ್ 3 ವೀಕ್ಸಿಂದ ಅವ್ರಿಗೆ ಫಿಂಗರ್ಸ್ ಎಲ್ಲ ಪೇಯ್ನ್ ಆಗ್ತಾ ಇದೆ ಅಥವಾ ಟಯರ್ಡ್ ಫೀಲಿಂಗ್ ಇರ್ಬೋದು, ಫೀವರಿಶ್ ಫೀಲಿಂಗ್ ಇರ್ಬೋದು, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಸಮ್ಮರ್ ಸೀಸನ್ಸಲ್ಲಿ ದೆಲ್ ಬಿ ಬೆಟರ್. ಸೊ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಹೆಚ್ಚಾಗಿ ಸ್ಟಿಫ್ನೆಸ್ ಅಥವಾ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ. ಆ್ಯಂಡ್ ಅಗೇನ್ ಈವ್ನಿಂಗ್ ರೈಸ್ ಆಫ್ ದಿ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ರುಮಟೆಡ್ ಆರ್ಥರೈಟಿಸಲ್ಲಿ ನೋಡ್ತೀವಿ. ಸೊ ಇದರಲ್ಲಿ ತುಂಬ ತೀವ್ರತೆ ಇರುತ್ತೆ. ಅವ್ರಿಗೆ ಇವನ್ ಟಚ್ ಮಾಡಿದ್ರು ಪೇಯ್ನ್ ಜಾಸ್ತಿ ಆಗುತ್ತೆ, ಇವನ್ ಕುಮ್ ಮಾಡ್ಕೊಳಕ್ಕಾಗೋದಿಲ್ಲ ಅಥವಾ ಭಾರವಾದ ವಸ್ತುನ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಸಿಮ್ಟಮ್ಸ್ನ ರುಮಟೆಡ್ ಆರ್ಥರೈಟಿಸಲ್ಲಿ ದೆಲ್ ಬಿ ಫೇಸಿಂಗ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಅಥವಾ ಮಹಿಳೆಯರಲ್ಲ ಅಂತ? ಸೊ ಎರಡು ಲೈಕ್ ಜೆಂಡರ್ಸಲ್ಲಿ ಕಾಣಿಸ್ಬೋದು. ಸೊ ಬೋತ್ ದ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ವಿಲ್ ಬಿ ಅಫೆಕ್ಟೆಡ್. ಸೊ ಯೂಶಲಿ ರುಮಟೆಡ್ ಆರ್ಥರೈಟಿಸ್ ಫಿಮೇಲ್ಸಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಆ್ಯಂಡ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿಯಿಂದ ಕೂಡ ಇದು ಟ್ರಿಗರ್ ಆಗುವಂಥ ಚಾನ್ಸಸ್ ಅಥವಾ ಇಮ್ಯುನಿಟಿ ಲೋ ಆದಾಗ ಕಾಣಿಸ್ಕೊಳ್ಳುವಂಥದ್ದು.
ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ದ ಚಾನ್ಸ್ ಆರ್ ಸ್ಟಿಲ್ ಮೋರ್ ಅಂತ ಹೇಳ್ಬೋದು. ಆ್ಯಂಡ್ ಫೀಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಡ್ಯೂ ಟು ಎವ್ರಿ ಮಂತ್ ಅವ್ರಿಗೆ ಮೆನ್ಸ್ಟ್ರಲ್ ಸೈಕಲಲ್ಲಿ ಬ್ಲಡ್ ಲಾಸ್ ಆಗೋದ್ರಿಂದ, ಸೊ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗಿ ವೈಟಮಿನ್ D3 ಡೆಫಿಷಿಯನ್ಸಿ ಆದಾಗ ಸೊ ಅರ್ಲಿ ಆಗಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆಗುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ಅರ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಆಲ್ಸೋ. ಸೊ ಅಥವಾ ಇನ್ನು ಕೆಲವರಲ್ಲಿ ಡ್ಯೂ ಟು ಅದರ್ ಚೇಂಜಸ್ ಅಥವಾ ರುಮಟೆಡ್ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಇನ್ನು ಮೋಸ್ಟ್ ಆಫ್ ದಿ ಕೇಸಲ್ಲಿ ಹೈ ಪ್ರೋಟೀನ್ ಇಂಟೇಕ್ ಇದ್ದಾಗ ಸೊ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಕೂಡ ಜಾಸ್ತಿ ಆಗ್ಬೋದು. ಸೊ ದಟ್ ಕ್ಯಾನ್ ಲೀಡ್ ಟು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ TV ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಇನ್ನು ಈ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ. ಸೊ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಯೂಶಲಿ ರುಮಟೆಡ್ ಆರ್ಥ್ರೈಟಿಸಲ್ಲಿ ಹೆಚ್ಚಾಗಿ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹಾಗೆ ಗೌಟಿ ಆರ್ಥ್ರೈಟಿಸಲ್ಲಿ ಕೂಡ ಆಲ್ ಆಫ್ ಎ ಸಡನ್ ಎಕ್ಸ್ಕ್ರೂಷಿಯೇಟಿಂಗ್ ಪೇಯ್ನ್ ಅಂತಲೇ ಹೇಳ್ಬೋದು. ಸೊ ಸಡನ್ನಾಗಿ ಅವ್ರಿಗೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಕಾಲಿನ ಹೆಬ್ಬೆರಳು ಹೆಚ್ಚಾಗಿ ಎಫೆಕ್ಷನ್ನ ಹೊಂದಿರುವಂಥದ್ದು. ಸೊ ಅವ್ರಿಗೆ ಒಂದು ಹೆಜ್ಜೆ ಕೂಡ ಮುಂದೂಡೋಕ್ಕಾಗೋದಿಲ್ಲ, ಅಷ್ಟು ಸಿವಿಯರ್ ಪೇಯ್ನ ನಾವು ಈ ಗೌಟಿ ಆರ್ಥ್ರೈಟಿಸಲ್ಲಿ ನೋಡ್ತೀವಿ. ಸೊ ಅದರಲ್ಲಿ ಟೋಫೈ ಫಾರ್ಮೇಷನ್ ಅಂದರೆ ಗಂಟಾಗಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಡಿಫಾರ್ಮಿಟಿ ಚೇಂಜಸ್ ಆಗುವಂಥದ್ದು, ಕ್ಯಾಪ್ ಫಾರ್ಮೇಷನ್ ಥರ ನೋಡ್ಯೂಲ್ ಕಾಣಿಸ್ಕೊಳ್ಳುವಂಥದ್ದು ಈ ಗೌಟಿ ಆರ್ಥ್ರೈಟಿಸಲ್ಲಿ ನೋಡ್ತೀವಿ. ಸೊ ಯೂಶಲಿ ಗೌಟಿ ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣ ಅಂತ ಹೇಳಿದಾಗ ಹೆಚ್ಚಾಗಿ ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು, ಅದರಲ್ಲೂ ರೆಡ್ ಮೀಟ್ ಕನ್ಸಂಪ್ಷನ್ ಇರ್ಬೋದು, ಇನ್ನು ಎಕ್ಸ್ಟ್ರಾ ಪ್ರೋಟೀನ್ ಸಪ್ಲಿಮೆಂಟ್ ಕನ್ಸಂಪ್ಷನ್ ಮಾಡುವಂಥದ್ದು. ಸೊ ಯಾವಾಗ ಪ್ರೋಟೀನ್ ಎಕ್ಸ್ಟ್ರಾ ಅವರ ದೇಹಕ್ಕೆ ಸೇರುತ್ತೋ ಸೊ ಆಗ ಎಂಡ್ ಪ್ರಾಡಕ್ಟ್ ಆಗಿ ಯೂರಿಕ್ ಆ್ಯಸಿಡ್ ಬರುವಂಥದ್ದು. ಸೊ ಎಗೇನ್ ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಪ್ಯೂರಿನ್ ಆ್ಯಂಡ್ ಅದು ಡೆಪೋಸಿಷನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಬೆರಳುಗಳಲ್ಲಿ ಅಥವಾ ಫಿಂಗರ್ ಜಾಯಿಂಟ್ಸಲ್ಲಿ ಹೆಚ್ಚಾಗಿ ಡೆಪಾಸಿಟ್ ಆಗುವಂಥದ್ದು. ಸೊ ಯಾವಾಗ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಡೆಪಾಸಿಟ್ ಆಗುತ್ತೋ ಸೊ ಅದನ್ನು ನಾವು ಗೌಟ್ ಅಂತ ಹೇಳ್ತೀವಿ. ಅದರಲ್ಲಿ ಸಿವಿಯರ್ ಪೇಯ್ನ್ ಅಥವಾ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ತುಂಬ ಹೈ ಇರುತ್ತೆ. ಸೊ ಇದು ಮಲ್ಟಿಪಲ್ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ಅವ್ರಿಗೆ ಲೀಡ್ ಟು ಕಾಂಪ್ಲಿಕೇಶನ್ಸ್, ಹೆಚ್ಚಾಗಿ ಡಿಫಾರ್ಮಿಟಿ ಚೇಂಜಸ್ ಆಗಿರುವಂಥದ್ದು ಇರ್ಬೋದು. ಸೊ ಇದರಿಂದ ಸ್ವೆಲ್ಲಿಂಗ್ ಅಥವಾ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟಲ್ಲಿ ಕೂಡ ವೇರಿಯೇಷನ್ ಆಗ್ಬೋದು, ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಆಗುವಂಥದ್ದು. ಅದರಲ್ಲೂ ಅವರು ಡಯಾಬಿಟಿಕ್ ಇದ್ದಾರೆ ಅಥವಾ ಹೈಪರ್ ಟೆನ್ಷನ್ ಇದೆ, ಸೊ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂಡರ್ಲೈಂಗ್ ಇದ್ದಾಗ ದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಸ್ಟಿಲ್ ಮೋರ್ ಅಂತ ಹೇಳುವಂಥದ್ದು. ಸೊ ಇನ್ ಅದರ್ ದ್ಯಾನ್ ದ್ಯಾಟ್ ನಾವು ಹೆಚ್ಚಾಗಿ ನೋಡುವಂಥದ್ದಾದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ನ ನೋಡ್ತೀವಿ. ಸೊ ಅಂಡರ್ಲೈಂಗ್ ಸೋರಿಯಾಟಿಕ್ ಡಿಸಾರ್ಡರ್ಸ್ ಇದೆ, ಲೈಕ್ ಇದು ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಆಗಿರುತ್ತೆ. ಸೊ ಯಾವಾಗ ಅವ್ರು ಸೋರಿಯಾಸಿಸಿಂದ ಸಫರ್ ಆಗ್ತಿರ್ತಾರೆ, ಲೈಕ್ ಮೋರ್ ದೆನ್ 10 to 15 ಇಯರ್ಸಿಂದ ಸೋರಿಯಾಟಿಕ್ ಹಿಸ್ಟ್ರಿ ಇರ್ಬೋದು. ಸ್ಕಿನ್ ಲೆಷನ್ಸ್ ಯಾವಾಗ ಜಾಯಿಂಟ್ ಸ್ಪೇಸಲ್ಲಿ ಕಾಣಿಸ್ಕೊಳ್ಳುತ್ತೋ, ಎಲ್ಬೋ ಜಾಯಿಂಟ್ ಅಥವಾ ನೀ ಜಾಯಿಂಟ್ ಮೇಲೆ ಕಾಣಿಸ್ಕೊಳ್ಳುತ್ತೋ, ಫಿಂಗರ್ ಜಾಯಿಂಟ್ಸಲ್ಲಿ ಕಾಣಿಸುತ್ತೋ, ಆಗ ಸ್ಟಿಫ್ನೆಸ್ ಅಥವಾ ಸ್ವೆಲ್ಲಿಂಗ್ ಕಾಣಿಸುತ್ತೆ. ಪೇನ್ಫುಲ್ ಅಥವಾ ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಅಂಗವೈಕಲ್ಯಕ್ಕೆ ಎಡೆ ಮಾಡ್ಕೊಳ್ಬೋದು. ಸೊ 360 ಅಥವಾ ವೈಡ್ ರೇಂಜ್ ಆಫ್ ಮೂಮೆಂಟ್ಸ್ ಇರೋದಿಲ್ಲ. ಸೊ ಆ ಭಾಗದಲ್ಲಿ ಅವ್ರಿಗೆ ಪೇಯ್ನ್ ಅಥವಾ ಸ್ಟಿಫ್ನೆಸ್, ಉರಿ ಊತಗಳು ಕಾಣಿಸೋದ್ರಿಂದ ಆ ಕಂಪ್ಲೀಟ್ ಮೂಮೆಂಟ್ಸ್ ಆಗ್ತಿರೋದಿಲ್ಲ. ಸೊ ಎಗೇನ್ ದಟ್ ಕ್ಯಾನ್ ಲೀಡ್ ಟು ಡಿಫಾರ್ಮಿಟಿ ಆಲ್ಸೋ. ಸೊ ಅಂಡರ್ಲೈಂಗ್ ಸೋರಿಯಾಸಿಸ್ ಕಂಡೀಷನ್ಸಿಂದ ಕೂಡ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಆಗುವ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ ಮಾತಾಡ್ಸ್ಬಿಡೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಶಿವಮೊಗ್ಗ ಜಿಲ್ಲೆ ಬೆಳ್ಳಿಂಗೆರೆ ಅಂತ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ ಮೇಡಮ್. ನನಗೆ ತುಂಬಾ ಮಂಡಿ ಎತ್ತಕ್ಕಾಗಲ್ಲ, ಒಂದ್ ರೆಸ್ಟಿ ಕೂರಕ್ಕಾಗಲ್ಲ, ಬ್ರಷ್ ಮಾಡಕ್ಕೆ ಆಗಲ್ಲ. ಮಂಡಿ ಬಾತ್ರೂಮ್ ಇದೆ, ಕಾಲು ಎತ್ತಕ್ಕೆ ಆಗಲ್ಲ ಮೇಡಮ್. ಓಕೆ. ನಾನು ಸ್ಕೂಲ್ ಅಡಿಗೆ ಅಂತ ಹೋಗ್ತಿದ್ದೆ. ಈಗ ಏನು ಅನ್ನೋದು ಗೊತ್ತಿಲ್ಲ, ನಾನು ಮನೇಲಿ ಹಾಕಿನಿ. ಈಗ ಒಂದ್ 2 ತಿಂಗಳಾಯ್ತು ಬೇರೆದಕ್ಕೆ ಬಿಟ್ಟು ಮನೆಯಲ್ಲೇ ಇದ್ದೀನಿ. ಎಷ್ಟು ಮಾತ್ರೆ ಔಷಧಿ ಎಲ್ಲಾದ್ರೂ ತೋರ್ತೀನಿ, ಎಲ್ಲ ಮೂಳೆ ಡಾಕ್ಟ್ರು, ಅವರು ಚೂರು ಕಡಿಮೆ ಆಗಿಲ್ಲ ಮೇಡಮ್. ಓಕೆ. ಸೊ ಯಾವ ಭಾಗದಲ್ಲಿ ನಿಮಗೆ ಜಾಸ್ತಿ ಪೇನ್ ಬರುತ್ತೆ ಮಾ? ಮೊಣಕಾಲು ಚುಪ್ಪಲ್ಲಿ ಮೇಡಮ್. ಓಕೆ. ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ, ಎಕ್ಸ್ರೇ ಏನಾದ್ರು ಮಾಡಿಸಿರುವಂಥದ್ದಾ? ಎಕ್ಸ್ರೇ ಎಲ್ಲ ಮೂಳೆ ಸೌದಿತಿ ಅಂತಾರೆ ಮೇಡಮ್. ಓಕೆ, ಫೈನ್. ಎಷ್ಟು ಮಾ ಇವಾಗ ನಿಮಗೆ ಏಜು? 45 ಮೇಡಮ್. ಓಕೆ. ಸೊ ಮುಟ್ಟು ನಿಂತಿರುವಂಥದ್ದು ಅಥವಾ ನಿಮಗೆ ಸೈಕಲ್ಸ್ ಆಗ್ತಿದ್ಯಾ? ಏನ್ರಿ ಮೇಡಮ್? ಪೀರಿಯಡ್ಸ್ ಆಗ್ತಿದ್ಯಾ ಅಮ್ಮ ಅಥವಾ ಸ್ಟಾಪ್ ಆಗಿಲ್ಲ? ಇಲ್ಲ 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 ಆಗ್ತಾ ಇಲ್ಲ ಮೇಡಮ್.
ಓಕೆ. ನೋಡಿ ಈಗ ಫೀಮೇಲ್ಸಲ್ಲಿ ಅಂತ ಹೇಳಿದಾಗ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಆಗಿರುತ್ತೆ. ಆ್ಯಂಡ್ ಎಕ್ಸ್ರೇ ಮಾಡಿಸಿದ್ದೀರಾ ಅಂತ ಹೇಳ್ತಿದ್ದೀರಾ, ಮೂಳೆ ಕೂಡ ಸೌದಿದೆ ಅಂತ. ಸೊ ಡಿಜೆನ್ರೇಟಿವ್ ಚೇಂಜಸ್ ಆಗ್ತಾ ಇರುತ್ತೆ. ಸವಿಯೋದ್ರ ಜೊತೆ ಸೈನೋವಿಯಲ್ ಫ್ಲೂಯಿಡ್ ಅಂಶ ಕೂಡ ಕಮ್ಮಿ ಆಗಿರುತ್ತೆ. ಸೊ ಅರ್ಲಿಯಾಗಿ ನಿಮಗೆ ಜಾಯಿಂಟ್ ಪೇನ್ ಕಾಣಿಸ್ತಿದೆ ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಅರ್ಲಿಗ 48 ಒಳಗಡೆ ಕಾಣಿಸ್ತಿದೆ ಅಂತ ಹೇಳಿದಾಗ, ಸೊ ಈಗ ನಿಮಗೆ ಸಿವಿಯಾರಿಟಿ ಕೂಡ ಫ್ಯೂಚರಲ್ಲಿ ಜಾಸ್ತಿ ಆಗ್ಬೋದು. ಆ್ಯಂಡ್ ಇವಾಗ ಮೋರ್ ಆಫ್ ಸಪ್ಲಿಮೆಂಟ್ ಮೆಡಿಕೇಷನ್ಸ್ ಅಥವಾ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಸೊ ಆ ತಕ್ಷಣಕ್ಕೆ ನಿಮಗೆ ಪೇನ್ ಕಮ್ಮಿ ಅನಿಸಿದ್ರು, ಸೊ ಮತ್ತೆ ರೆಕರ್ ಆಗಿ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಸೊ ಯಾವ ಕಾರಣದಿಂದ ಆಗ್ತಿದೆ ನಿಮಗೆ, ಆ್ಯಂಡ್ ಟ್ರೀಟ್ಮೆಂಟ್ ಎಷ್ಟು ದಿವಸ ಬೇಕಾಗ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಮಾಡ್ಕೊಳ್ಬೇಕು, ಸೊ ಇದನ್ನೆಲ್ಲ ಅಡ್ವೈಸ್ ಮಾಡುವಂಥದ್ದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಎಲ್ಲಿರೋದು ಮೇಡಮ್? ನಿಯರೆಸ್ಟ್ ಬ್ರಾಂಚ್ ಎಲ್ಲಿದೆ? ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಲ್ ಮಾಡಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಶೋಭಾ ಅವರೇ ಕಾಲ್ ಈ ಮಾಡಿ. ಹಾಸ್ಪಿಟ್ಲ್ ಎಲ್ಲೈತಿ ಮೇಡಮ್? ಎಸ್, ಅದನ್ನ ನಾವು ಡಿಸ್ಪ್ಲೇಯಲ್ಲಿ ಹಾಕ್ತೀವಿ, ನೀವು ನೋಡಿ ಥ್ಯಾಂಕ್ ಯು ಶೋಭಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ವಿ ನೀಡ್ ಟು ಸಿ ಅವ್ರಿಗೆ ಯಾವ ಕಾರಣದಿಂದ ಬರುತ್ತೆ ಆ್ಯಂಡ್ ಎಷ್ಟು ದಿವಸಗಳಿಂದ ಸಫರ್ ಆಗ್ತಿದ್ದಾರೆ ಅಂತ ಹೇಳಿ ನೋಡಬೇಕಾಗತ್ತೆ. ಆ್ಯಂಡ್ ಕೆಲವರಿಗೆ ಈಗ ಆಲ್ಮೋಸ್ಟ್ ಅವ್ರಿಗೆ ಯಾವ ಆರ್ಥ್ರೈಟಿಸ್ ಇದೆ ಅಂತ ಕೂಡ ಗೊತ್ತಿರೋದಿಲ್ಲ. ಸೊ ಅವರೇ ಮೆಡಿಕೇಷನ್ಸ್ ಮಾಡ್ತಿರ್ತಾರೆ, ಸೆಲ್ಫ್ ಮೆಡಿಕೇಷನ್, ಪೇನ್ ಕಿಲ್ಲರ್ಸ್ ಇರ್ಬೋದು ಅಥವಾ ಮಲ್ಟಿಪಲ್ ಮಸಾಜ್ ಆಯಿಲ್ಸ್ ಇರ್ಬೋದು. ಸೊ ಹಲವಾರು ಒಂದು ಮೆಡಿಕೇಷನ್ಸಿಗೆ ಯೂಸ್ ಮಾಡ್ತಾ ಬಂದಾಗ ಸೊ ಯಾವ ರೀತಿ ಆರ್ಥ್ರೈಟಿಸ್ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಸೊ ವಿ ನೀಡ್ ಟು ಡೂ ದ ಬ್ಲಡ್ ಟೆಸ್ಟ್ ಅವ್ರಿಗೆ. ಸೊ ಯಾವ ರೀತಿ ಆರ್ಥ್ರೈಟಿಸ್ ಇದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. CBC ಇರ್ಬೋದು ಅಥವಾ SR ಇರ್ಬೋದು, CRP ಲೆವೆಲ್ಸ್ ಇರ್ಬೋದು, RA ಫ್ಯಾಕ್ಟರ್ ಇರ್ಬೋದು. ಸೊ ಇನ್ನು ANA ಪ್ರೊಫೈಲ್ ಇಫ್ ರಿಕ್ವೈರ್ಡ್ ಅದನ್ನು ಕೂಡ ಮಾಡಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇನ್ ಸಮ್ ಕೇಸಸ್ ಸೊ ಅವ್ರಿಗೆ ಸೊ MRI ಬೇಕಾದರೆ ಅಥವಾ ಸಿವಿಯಾರಿಟಿ ತುಂಬ ಜಾಸ್ತಿ ಇದೆ ಅಂತ ಹೇಳಿದಾಗ ಆ ಪರ್ಟಿಕ್ಯುಲರ್ ಜಾಯಿಂಟ್ದು ಮಾಡಿಸ್ಕೊಳ್ಳುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಸೊ ಅವ್ರಿಗೆ ಇನಿಷಿಯಲ್ ಆಗಿ ಮೋರ್ ದೆನ್ 3 ವೀಕ್ಸಿಂದ ಪೇಯ್ನ್ ಇದೆ ಅಥವಾ ಅವರೇ ಮೆಡಿಕೇಷನ್ಸ್ ಮಾಡ್ಕೊಳ್ತಿರೋದು ಕೂಡ ಉತ್ತಮ ಅಲ್ಲ. ಸೊ ಇಟ್ ಕ್ಯಾನ್ ಅಫೆಕ್ಟ್ ಟು ದ ಅದರ್ ಆರ್ಗನ್ಸ್. ಈಗ ಮಲ್ಟಿಪಲ್ ಪೇನ್ ಕಿಲ್ಲರ್ ಕನ್ಸ್ಯೂಮ್ ಮಾಡೋದ್ರಿಂದ ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದೆ ಆದಲ್ಲಿ ಸೊ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡುವಂಥದ್ದು. ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಇರುತ್ತೆ. ಸೊ ಇಫ್ ದರ್ ಇಸ್ ಅ ಜೆನೆಟಿಕ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ಡ್ಯೂ ಟು ಡೆಫಿಷಿಯನ್ಸಿಯಿಂದ ಬರ್ತಿದೆ, ಸೊ ಕ್ಯಾಲ್ಶಿಯಂ ಅಥವಾ ವೈಟಮಿನ್ D3 ಕೊರತೆಯಿಂದ ಬರ್ತಿದೆ ಅಥವಾ ಅವರ ಒಂದು ಓವರ್ ವೆಯ್ಟ್ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಕಾಸ್ ಅಂತ ಹೇಳ್ಬೋದು. ಸೊ ಇನ್ ದಟ್ ಕೇಸ್ ವೆಯ್ಟ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್. ಅವರ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಅಕಾರ್ಡಿಂಗ್ ಟು ದೇರ್ ಹೈಟ್. ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಫುಡ್ ಅಂತ ಹೇಳ್ತೀವಿ. ಸೊ ಎಗ್ ವೈಟ್ ಇರ್ಬೋದು, ಮಿಲ್ಕ್ ಇರ್ಬೋದು, ಡೇಟ್ಸ್ ಇರ್ಬೋದು. ಸೊ ಇಂಥದ್ದನ್ನು ಹೆಚ್ಚಾಗಿ ಅವರು ತೊಗೊಳ್ಳುವಂಥದ್ದು. ಆ್ಯಂಡ್ ನಾನ್ ವೆಜ್ ಕನ್ಸಂಪ್ಷನ್ನ ಲಿಮಿಟ್ ಮಾಡುವಂಥದ್ದು. ಆ್ಯಂಡ್ ಮೋರ್ ಆಫ್ ಬೆವರೇಜಸ್ ಇಂಟೇಕ್ ಅಂತ ಹೇಳ್ತೀವಿ. ಮೋರ್ ಆಫ್ ಕೆಫಿನ್ ಇಂಟೇಕ್ ಇರ್ಬೋದು ಅಥವಾ ಅದರ್ ಬೆವರೇಜಸ್ ಅಥವಾ ಏರಿಟೆಡ್ ಡ್ರಿಂಕ್ಸ್. ಸೊ ಇದನ್ನು ಅವಾಯ್ಡ್ ಮಾಡುವಂಥದ್ದು ಕೂಡ ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಅತಿಯಾದ ತೂಕ ಇರೋದ್ರಿಂದ ಕೂಡ ಈ ಸಮಸ್ಯೆ ಉಂಟಾಗುತ್ತಾ ಹೇಗೆ ಅಂತ? ಸೊ ಅತಿಯಾದ ದೇಹದ ತೂಕ ಇದ್ದಾಗ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಜಾಯಿಂಟ್ ಮೇಲೆ ಅವ್ರಿಗೆ ಭಾರ ಬೀಳುತ್ತೆ. ಸೊ ಎಸ್ಪೆಷಲಿ ನೀ ಜಾಯಿಂಟ್ ಆ್ಯಂಡ್ ಹಿಪ್ ಜಾಯಿಂಟ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಅರ್ಲಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಬೇಗನೆ ಶುರು ಆಗುವಂಥದ್ದು. ಅಂದರೆ ಅವರ ಏಜ್ಗೆ ಮುಂಚೆನೇ ಸೊ ಅವ್ರಿಗೆ ಸವೆತಗಳು ಶುರುವಾಗುತ್ತೆ. ಅರ್ಲಿ ಡಿಜೆನ್ರೇಟಿವ್ ಚೇಂಜಸ್ನ ನೋಡ್ಬೋದು. ಸೊ ಇದರಿಂದ ಅವ್ರಿಗೆ ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಬೋದು. ಅರ್ಲಿ 40ಸಲ್ಲೇ ಅವ್ರಿಗೆ ಆಸ್ಟಿಯೋಆರ್ಥ್ರೈಟಿಸ್ನ ನೋಡ್ಬೋದು. ಸೊ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೆಲವ್ರಿಗೆ ಈಗ ಪೋಸ್ಟ್ ಇಂಜುರಿ ಪೇಯ್ನ್ ಬರ್ಬೋದು ಅಥವಾ ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ದಿ ಅಫೆಕ್ಷನ್ ಆಫ್ ವೈರಲ್ ಫೀವರ್ ಈಗ 15 to 20 ಡೇಸ್ವರೆಗೂ ಅವ್ರಿಗೆ ಚಿಕನ್ಗುನ್ಯಾ ಇರ್ಬೋದು ಅಥವಾ ಡೆಂಗ್ಯೂ ಫೀವರ್ ಇರ್ಬೋದು ಅಥವಾ ಬೇರೆ ವೈರಲ್ ಫೀವರಿಂದ ಸಫರ್ ಆಗ್ತಿರ್ತಾರೆ. ಸೊ ಆ ತಕ್ಷಣಕ್ಕೆ ಆ ಜಾಯಿಂಟ್ ಪೇಯ್ನ್ ಕಮ್ಮಿ ಆಗುತ್ತೆ. ಸೊ ಆಫ್ಟರ್ ಸಮ್ ಇಯರ್ಸ್ ಎಗೇನ್ ಆ ಭಾಗದಲ್ಲಿ ಅವ್ರಿಗೆ ಪೇಯ್ನ್ ಕಾಣಿಸ್ಕೊಳ್ಬೋದು ಅಥವಾ ಆಫ್ಟರ್ ಫೀವರ್ ಸಬ್ಸೈಡ್ಸ್ ಜಾಯಿಂಟ್ ಪೇಯ್ನ್ ವಿಲ್ ಬಿ ಕಂಟಿನ್ಯೂಯಿಂಗ್. ಸೊ ಇದನ್ನು ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಫರ್ದರ್ ಡಿಜೆನ್ರೇಟಿವ್ ಚೇಂಜಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಬೇಸಿಕಲಿ ವಿ ನೀಡ್ ಟು ಸಿ ದ ಕಾಸ್, ಅಂದರೆ ಯಾವ ಕಾರಣದಿಂದ ಅದು ಆಗ್ತಿದೆ ಸೊ ಅದನ್ನು ನೋಡಬೇಕಾಗತ್ತೆ. ಸೊ ಅಕಾರ್ಡಿಂಗ್ಲಿ ಅವ್ರಿಗೆ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಹೇಗೆ ಅಂತ? ಸೊ ಈಗೇನು ಟ್ರೀಟ್ಮೆಂಟ್ ವಿಲ್ ಡಿಪೆಂಡ್ಸ್ ಆನ್ ದ ಸ್ಟೇಜ್. ಅವರು ಯಾವ ಸ್ಟೇಜಸ್ಸಲ್ಲಿದೆ ಅಂತ ನೋಡಬೇಕಾಗತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಆಸ್ಟಿಯೋಆರ್ಥ್ರೈಟಿಸಿಂದ ಸಫರ್ ಆಗ್ತಿರ್ತಾರೆ ಅಥವಾ ಆಲ್ರೆಡಿ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಇನ್ ದ್ಯಾಟ್ ಕೇಸ್ ವಿ ನೀಡ್ ಟು ಸಿ ಅವ್ರಿಗೆ ಗ್ರೇಡ್ 1 ಇದೆಯಾ, ಗ್ರೇಡ್ 2
ಅಥವಾ ಸಿವಿಯರ್ ಆಸ್ಟಿಯೋ ಆರ್ಥ್ರೈಟಿಸ್ ಇದೆಯಾ, ಸೊ ಓನ್ಲಿ ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಡನ್, ಅಥವಾ ಫರ್ದರ್ ಡಿಜೆನರೇಟಿವ್ ಚೇಂಜಸ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಈ ಥರ ಅವರ ಒಂದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ರುಮಟೆಡ್ ಆರ್ಥ್ರೈಟಿಸ್ ಇರುತ್ತೆ, ಆಲ್ರೆಡಿ ಇಮ್ಯುನೋ ಸಪ್ರೆಸೆಂಟ್ಸ್ ತೊಗೊಳ್ತಿರ್ತಾರೆ ಆ್ಯಂಡ್ ಸ್ಟಿರಾಯ್ಡ್ ಮೆಡಿಕೇಷನ್ ತೊಗೊಳ್ತಿರುವಂಥದ್ದು ಇರ್ಬೋದು. ಸೊ ಇನ್ ದ್ಯಾಟ್ ಕೇಸ್ ಅವ್ರಿಗೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ನ ಮೊದಲು ಅವಾಯ್ಡ್ ಮಾಡುವಂಥದ್ದು. ಸೊ ಇನ್ನು ಡಿಜೆನರೇಟಿವ್ ಚೇಂಜಸ್ ಇರ್ಬೋದು, ಗ್ರ್ಯಾಜುವಲ್ ಆಗಿ ಅವರು ತೊಗೊಳ್ತಿರುವ ಮೆಡಿಸನ್ಸ್ ಏನಿದೆ ಸೊ ಅದನ್ನು ಕ್ರಮೇಣ ಟೇಪರ್ ಮಾಡ್ತಾ ಬರಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಹರಿ ಅಂತ ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಯಡಿಯೂರಪ್ಪ ಮೇಡಮ್, ಕೊಡಬರ್ತಿಯಿಂದ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಮೇಡಮ್. ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್ ಜಾಸ್ತಿ ಕೆಲಸ ಮಾಡಿದಾಗ ಸಂತೋಷ ಜಾಸ್ತಿ ಬೇರೆ ಬರುತ್ತೆ ಮೇಡಮ್. ಇನ್ನೊಮ್ಮೆ ಹೇಳಿ ಸರ್. ಮೇಡಮ್ ಜಾಸ್ತಿ ಕೆಲಸ ಮಾಡಿದಾಗ ಸ್ವಂತ ಹತ್ರ ಪೇನ್ ಬರುತ್ತೆ ಜಾಸ್ತಿ. ಓಕೆ ಓಕೆ ಫೈನ್. ಹಾಂ, ಸೊ ಎಷ್ಟು ದಿವಸದಿಂದ ಕಾಣ್ತಿದೆ? ಟ್ರೀಟ್ಮೆಂಟ್ ಏನಾದ್ರು ತೊಗೊಂಡಿರುವಂಥದ್ದಾ? ಹಾಂ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗುತ್ತೆ. ಹೇಳಿ ಹೇಳಿ. ಓಕೆ, ಜಾಸ್ತಿ ಕೆಲಸ ಮಾಡ್ತಿದ್ರೆ ಪೇಯ್ನ್ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಎಕ್ಸರ್ಷನಲಿಂದ ಕೂಡ ಆಗಿರ್ಬೋದು, ಅಥವಾ ನಿಮಗೆ ಲೈಕ್ ಡಿಜೆನರೇಟಿವ್ ಚೇಂಜಸ್ ಅರ್ಲಿಯಾಗಿ ಕಾಣಿಸಿದಾಗ, ಅಥವಾ ಡ್ಯೂ ಟು ಡೆಫಿಷಿಯನ್ಸಿಯಿಂದ ಕೂಡ ಬರ್ತಿರಬಹುದು. ಸೊ ಹೆಚ್ಚಾಗಿ ಆ್ಯಕ್ಟಿವಿಟೀಸ್ ಮಾಡಿದಾಗಲೂ ಕೂಡ ಕೆಲವ್ರಿಗೆ ಫಿಸಿಕಲ್ ಎಕ್ಸರ್ಷನ್ ಅಥವಾ ಓವರ್ ಆ್ಯಕ್ಟಿವಿಟೀಸಿಂದ ಕೂಡ ಪೇಯ್ನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಮೋರ್ ಆಫ್ ಕ್ಯಾಲ್ಶಿಯಂ ರಿಚ್ ಫುಡ್ನ ತೊಗೊಳ್ಳಿ, ಹೆಚ್ಚಾಗಿ ಸೊಪ್ಪು ತರಕಾರಿಗಳನ್ನ ತೊಗೊಳ್ಳುವಂಥದ್ದು. ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಫುಡ್ ಅಂತ ಹೇಳ್ತೀವಿ, ಎಗ್ ವೈಟ್ ಇರ್ಬೋದು, ಮಿಲ್ಕ್ ಇರ್ಬೋದು, ಡೇಟ್ಸ್ ಇರ್ಬೋದು. ಅಲ್ಲ ಮೇಡಮ್, ವೇಟ್ 75 ಇದೆ ಮೇಡಮ್, ಕಮ್ಮಿ ಆಗುತ್ತೆ ಹಂಗೆ ಮೇಡಮ್, ಅದು ಕಮ್ಮಿ ಆಗ್ಬೋದಾ? ಓಕೆ, ಸೊ ವೆಯ್ಟ್ ಕೂಡ 75 ಇದ್ದೀರಾ ಅಂತ ಹೇಳ್ತೀರಾ. ಸೊ ನಿಮ್ಮ ಹೈಟಿಗೆ ಕರೆಕ್ಟಾಗಿ ವೆಯ್ಟ್ ಇದೆಯಾ ಅಂತ ಕೂಡ ನೋಡಬೇಕಾಗತ್ತೆ. ಸೊ ನಿಮ್ಮ BMIನ ಕೂಡ ಚೆಕ್ ಮಾಡುವಂಥದ್ದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ, ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದಮೇಲೆ ಯಾವ ಕಾರಣದಿಂದ ನಿಮಗೆ ಪೇಯ್ನ್ ಬರ್ತಿದೆ, ಈಗ ಎಕ್ಸರ್ಷನ್ ಮಾಡಿದ್ರೆ ಪೇಯ್ನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಓವರ್ ವೆಯ್ಟಿಂದ ಕೂಡ ಸೊ ಜಾಯಿಂಟ್ ಮೇಲೆ ಭಾರ ಬಿದ್ದಾಗ ಪೇಯ್ನ್ ಜಾಸ್ತಿ ಆಗ್ಬೋದು. ಸೊ ಆಫ್ಟರ್ ಅನಲೈಸಿಂಗ್ ಯುವರ್ ಕೇಸ್, ಸೊ ನಿಮಗೆ ಮೆಡಿಕೇಷನ್ಸ್ ಬೇಕಾಗತ್ತಾ, ಅಥವಾ ನಿಮ್ಮ ಡಯಟ್ ಅಥವಾ ಲೈಫ್ ಸ್ಟೈಲ್ ಚೇಂಜಸಲ್ಲಿ ಸರಿ ಹೋಗುತ್ತಾ, ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಇನ್ನೊಮ್ಮೆ ಕೇಳಿ ಸರ್. ಬ್ರಾಂಚ್ ತುಮಕೂರಲ್ಲಿ ಮೇಡಮ್, ನಿಮ್ಮ ತುಮಕೂರಲ್ಲಿ. ಓಕೆ, ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಅವರೇ ನಿಮಗೆ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಹರಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಬರಬಾರ್ದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಸೊ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದಾಗ ಸೊ ಅವ್ರಿಗೆ ಯಾವ ಕಾರಣದಿಂದ ಆಗ್ತಿದೆ ನೋಡಬೇಕಾಗತ್ತೆ. ಸೊ ಲೈಕ್ ಡೆಫಿನೆಟ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಕೂಡ ಪೇಯ್ನ್ ಜಾಸ್ತಿ ಆಗ್ಬೋದು, ಸ್ಟಿಫ್ನೆಸ್ ಜಾಸ್ತಿ ಆಗ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸಿಂದ ಕೂಡ ಹೆಚ್ಚಾಗುವಂಥದ್ದನ್ನ ಕೂಡ ನೋಡ್ತೀವಿ. ಇನ್ ಸಚ್ ಕೇಸಸ್ ಅಟ್ಲೀಸ್ಟ್ 45 ಮಿನಿಟ್ಸ್ ಟು 1 hour ಪರ್ ಡೇ ಅವರು ಎಕ್ಸಸೈಸ್ ಮಾಡುವಂಥದ್ದು, ವಾಕಿಂಗ್ ಮಾಡ್ಬೋದು. ಸೊ ಇನ್ನು ಡಯಟ್ರಿ ಚೇಂಜಸ್ ಅಂತ ಹೇಳ್ತೀವಿ. ಆ್ಯಂಡ್ ಮೋರ್ ಆಫ್ ಜಂಕ್ ಫುಡ್ ಅಥವಾ ಮೈದಾ, ಸ್ಟಾರ್ಚ್ ಬೇಸ್ಡ್ ಫುಡ್ನ ಕನ್ಸಂಪ್ಷನ್ ಮಾಡೋದು ಅವಾಯ್ಡ್ ಮಾಡುವಂಥದ್ದು. ಆ್ಯಂಡ್ ಲಿಮಿಟೆಡ್ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಹೈ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅಥವಾ ಅವರ ಒಂದು ದೇಹದಲ್ಲಿ ಹೆಚ್ಚಾಗಿ ಇದ್ದಾಗ ಸೊ ನಾನ್ ವೆಜ್ ಕನ್ಸಂಪ್ಷನ್ ಅಥವಾ ರೆಡ್ ಮೀಟ್ ಕನ್ಸಂಪ್ಷನ್ನ ಕೂಡ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಸೊ ಅಕಾರ್ಡಿಂಗ್ ಟು ದ ಒಂದು ಲೈಕ್ ಅವ್ರು ಯಾವ ರೀತಿಯ ಆರ್ಥ್ರೈಟಿಸಿಂದ ಸಫರ್ ಆಗ್ತಿದ್ದಾರೆ ಆ್ಯಂಡ್ ಯಾವ ಕಾರಣದಿಂದ ಬರ್ತಿದೆ, ಸೊ ಅದನ್ನು ನೋಡಿ ಅವ್ರಿಗೆ ಒಂದು ಡಯಟ್ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ನ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ? ಸೊ ರಿಯಕರೆನ್ಸ್ ಅಂತ ಹೇಳಿದಾಗ ಸೊ ಇಟ್ ಡಿಪೆಂಡ್ಸ್, ಬಿಕಾಸ್ ಈಗ ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ ಅಥವಾ ರಿಪೀಟೆಡ್ ಆಗಿ ಇರುತ್ತೆ ಅವ್ರಿಗೆ. ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು. ಸೊ ಇನ್ನು ರುಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಸೊ ಮೋರ್ ದೆನ್ ಕೆಲವರು 10 to 15 ಇಯರ್ಸಿಂದ ಎಷ್ಟು ಇದ್ದು ಕೂಡ ಸಫರ್ ಆಗ್ತಿರ್ತಾರೆ. ಸೊ ಯೂಶಲಿ ಅವ್ರಿಗೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಸೊ ಕೆಲವು ವರ್ಷಗಳ ನಂತರ ಅದು ಕ್ಯೂರ್ ಆಗುವಂಥದ್ದು. ಸೊ ಇನ್ನು ಕೆಲವರಿಗೆ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಡಿಪೆಂಡ್ಸ್ ಅವರು ಯಾವ ಸ್ಟೇಜಲ್ಲಿದ್ದಾರೆ, ಯಾವ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಇದೆ ಅದನ್ನು ನೋಡಿಕೊಂಡು ಅಡ್ವೈಸ್ ಮಾಡ್ಬೋದು. ಸೊ ಇನ್ನು ಕೆಲವು ಕಂಡೀಷನ್ಸಲ್ಲಿ ಅವರ ಒಂದು ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಡನ್.
ರಿಯಕರೆನ್ಸ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತದ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.